ಈ ಮಮಕಾರ ತೊರಬೇಕು ಅಂತ ಹೇಳಿದರು. ಹಾಗಾದ್ರೆ ತ್ಯಾಗ ಅಂದ್ರೇನು? ಈಗ ಸನ್ಯಾಸದ ಹೇಳಿದ್ದಾಯಿತು, ತ್ಯಾಗ ಅಂದ್ರೇನು? ಇದಂತೂ ತುಂಬ ಚೆಂದ. ನಾನಾಗಲೇ ಹೇಳಿದೆ, ಕರ್ಮ ಮಾಡೋದು ತಪ್ಪಿಸ್ಕೊಳ್ಳೋಂಗಿಲ್ಲ, ಕರ್ಮ ಮಾಡಿ ಅದರ ಫಲ ಬರಲೇಬೇಕು ಅಂತ ಹಠ ಬೇಡ. ಅದಕ್ಕೆ ಪದ್ಯ ಎಷ್ಟು ಚೆನ್ನಾಗಿದೆ, 908 908. ಇದು ಉಪನಿಷತ್ ವಾಕ್ಯ. ತೇನ ತೆಕ್ತೇನ ಭುಂಜೀತ, ಅದ್ರ ಮೇಲೆ ಬರೋದಂಥದ್ದು. ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ. ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ. ನಿಜ ಕುಕ್ಷಿ ಚಿಂತೆ ಮೊದಲು ಮನೆ ತಾಯಿಗೆ. ಭುಜಿಪ ಪತಿಸುತರೊಪ್ಪು ತುಪ್ಪ ಅವಳು ಊಟಕ್ಕೆ. ಭಜಿಸು ನೀನಾವೃತವ ಮಂಕುತಿಮ್ಮ. ಇದಕ್ಕಿಂತ ಒಳ್ಳೆಯ ಎಕ್ಸಾಂಪಲ್ ಸಿಗೋದು ಕಷ್ಟ ಅನಿಸುತ್ತೆ. ಎಲ್ಲರ ಮನೆಯಲ್ಲಿ ತಾಯಂದ್ರೆ ಮಾಡೋದಿದೆ, ಎಲ್ಲರ ಮನೆಯಲ್ಲಿ ಆಗೋದಿದೆ. ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ. ಎಲ್ಲವನ್ನು ಕೊಟ್ಟು ಆಮೇಲೆ ತಿನ್ನಬೇಕು. ಜಗಕ್ಕಿತ್ತ ಲಲಿತ ಮಿಕ್ಕೂಟ ಅಂತ ನೀನು ಹೇಳಿದ್ದಲ್ಲಿ ಹಾಗೆ ನಮ್ಮ ಮೊದಲು ಜಗತ್ತಿಗೆ ಕೊಟ್ಟು ಆಮೇಲೆ ಪಡ್ಕೊಳ್ಳುವಂಥದ್ದು. ತ್ಯಜಿಸಿ ಭುಜಿಸಲ್ಕೆ ಕಲಿತವನೇ ಜಗಕ್ಕೆ ಯಜಮಾನ. ನಿಜ ಕುಕ್ಷಿ ಚಿಂತೆ ಮೊದಲು ಮನೆ ತಾಯಿಗೆ. ಕುಕ್ಷಿ ಅಂದರೆ ಹೊಟ್ಟೆ. ತಾಯಿ ತನ್ನ ಹೊಟ್ಟೆ ಬಗ್ಗೆ ಚಿಂತೆ ಮಾಡ್ತಾಳೆ ಮೊದಲು ಯಾವತ್ತಾದರೂ? ಯಾವತ್ತೂ ಇಲ್ಲಲ್ಲ. ನಿಜ ಕುಕ್ಷಿ ಚಿಂತೆ ತನ್ನ ಹೊಟ್ಟೆ ಚಿಂತೆನ ತಾಯಿಗೆ ಮೊದಲು ಮನೆ ತಾಯಿಗೆ. ಮನೆಯಲ್ಲಿ ತಾಯಿಗೆ ತನ್ನ ಹೊಟ್ಟೆ ಬಗ್ಗೆ ಚಿಂತೆ ಮಾಡ್ತಾಳೆ ಮೊದಲು. ಆಕೆ ಯಾವಾಗ ಸಂತೋಷ ಆಗುತ್ತೆ ಅಂದರೆ ಭುಜಿಪ ಪತಿಸುತರೊಪ್ಪು ತುಪ್ಪ ಅವಳು ಊಟಕ್ಕೆ. ಏನು ಭಾಷೆ ಮೇಲೆ ಕಂಟ್ರೋಲ್ ನೋಡ್ರಿ ಇದು, ಆ ಛಂದಸ್ಸ ಬರೆಯೋದು. ಭುಜಿಪ ಊಟ ಮಾಡೋಕ್ಕೆ ಕೂತಿದ್ದಾರೆ. ಯಾರು? ಪತಿ ಸುತರು, ಮನೆಯವರೆಲ್ಲರೂ. ಬರೀ ಪತಿ ಸೂತ್ರ ಅಷ್ಟೇ ಅಲ್ಲ, ಯಾರಿದ್ರು ಎಲ್ಲರೂ. ಯಾರ್ಯಾರು ಊಟಕ್ಕೆ ಕೂತಿದ್ದಾರೋ ಅವರ ಒಪ್ಪು ಅಂದರೆ ಅವರ ತೃಪ್ತಿ ತುಪ್ಪ ಇವಳು ಊಟಕ್ಕೆ. ತುಪ್ಪ ಹಾಕ್ಕೊಳ್ಳಿಲ್ಲ, ಅವ್ರು ಸಂತೋಷವಾಗಿದೆ, ಎಲ್ಲ ಚೆನ್ನಾಗಿದೆ ಅಂದರೆ ತುಪ್ಪ ಹಾಕ್ಕೊಂಡಂಗೆ ಆಯ್ತು ಆಕೆಗೆ. ಅಂದರೆ ಇಡೀ ದಿವಸ ದುಡಿದು ಕಷ್ಟಪಟ್ಟು ಅಡುಗೆ ಮಾಡಿದ ಉದ್ದೇಶ ಏನು ಅಂದರೆ ಅವ್ರು ಸಂತೋಷ ಆಗಲಿ ಅಂತ. ಎಷ್ಟು ಚಂದದ ಮಾತು ನೋಡಿ. ಅದಕ್ಕೆ ನಾನು ಕಾಲೇಜಿಂದ ಹುಡುಗರಿಗೆ ಬೈತಿದ್ದೆ ನಾನು, ದಯವಿಟ್ಟು ಮನೆಗೆ ಹೋಗಿ ಅಮ್ಮಗೆ ಬೈಬೇಡಿ. ಅಮ್ಮ ಏನಮ್ಮ ನೀನು ಉಪ್ಪೆ ಹಾಕಿಲ್ಲ ಇವತ್ತು? ಡಬ್ಬ ತಂದಿರ್ತಾ ಹುಡುಗರು ಕಾಲೇಜಿಗೆ. ಆಯ್ತು, ಬೈಬೇಡಿ. ಬೆಳಗ್ಗೆ ಎದ್ದು ಡಬ್ಬಿ ರೆಡಿ ಮಾಡಿಕೊಟ್ಟಿದ್ದಾಳೆ ಅಮ್ಮ ನಿಮಗೆ. ಅನ್ನ ಮಾಡಿ ಎಲ್ಲ ರೆಡಿ ಮಾಡಿ ಕೊಡಬೇಕಾದ್ರೆ ಒಂಚೂರು ಉಪ್ಪು ಮರೆತರೆ ಏನಾಯಿತು? ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ಉಪ್ಪೇಕೆ ಹಾಕಿಲ್ಲ ಅಂತ ಬೇಜಾರು ಮಾಡಬೇಡಿ ಆಕೆಗೆ. ಯಾಕಂದರೆ ಆಕೆ ಗೊತ್ತಾಗಿದೆ ಹಾಕಿಲ್ಲ ಅಂತ. ನೀವೇನು ಬೇಜಾರು ಮಾಡೋದು ಬೇಕಾದ್ರೆ 10 ಪಟ್ಟು ಬೇಜಾರು ಆಗಿ ಹೋಗಿದೆ ಆಕೆಗೆ. ಹಾಗೆ ಕಳಿಸ್ಬಿಟ್ಟೆ, ಉಪ್ಪೇ ಹಾಕಲಿಲ್ಲ, ಮಗು ಹೆಂಗೆ ತಿಂತೋ ಏನೋ, ಅಷ್ಟು ದುಃಖ ಪಟ್ಟಿರ್ತಾಳೆ ಅಲ್ಲ. ಅದಕ್ಕೆ ಹೇಳ್ತಾರೆ, ಭಜಿಪ ಪತಿಸುತರೊಪ್ಪು. ಊಟ ಮಾಡುವಂಥ ಊಟಕ್ಕೆ ಕೂತಿದ್ದಾರಲ್ಲ ಗಂಡ ಮಕ್ಕಳು ಪರಿವಾರದವರೆಲ್ಲ, ಅವರ ಒಪ್ಪು, ಅವರ ತೃಪ್ತಿ ಏನಿದೆ, ಅವರ ಸಂತೋಷ ಏನಿದೆಯೋ ಅದೇ ತುಪ್ಪ ಅವಳು ಊಟಕ್ಕೆ. ಭಜಿಸು ನೀನಾವೃತವ ಮಂಕುತಿಮ್ಮ. ಇದು ತ್ಯಾಗ. ಆ ವೃತ ನೀನು ಭಜಿಸು, ಅದರಂಗೆ ಆಗಬೇಕು. ತನಗೇನು ಇಟ್ಕೊಳ್ಳೋದನ್ನು ಎಲ್ರಿಗೂ ಕೊಟ್ಟು ಅವರ ತೃಪ್ತಿಯಲ್ಲೇ ತನ್ನ ತೃಪ್ತಿಯನ್ನು ಕಂಡ್ಕೋತಾಳಲ್ಲ, ಇದು ತ್ಯಾಗ. ಕಷ್ಟಪಟ್ಟದ್ದುಂಟು, ಅಡುಗೆ ಮಾಡಿದ್ದುಂಟು, ಎಲ್ಲರಿಗೂ ಬಡಿಸಿದ್ದುಂಟು. ನಮ್ಮ ಪರಂಪರೆಯಲ್ಲಿ ತಾಯಿ ಕೊನೆಗೆ ಊಟ ಮಾಡ್ತಾಳೆ, ಎಲ್ರಿಗೂ ಬಡಿಸಿ ಆಮೇಲೆ ಊಟ ಮಾಡುವಂಥದ್ದು. ಆ ಊಟ ಮಾಡೋ ತೃಪ್ತಿ ಇದೆಯಲ್ಲ. ಎಷ್ಟೋ ಸಲ ನಾನು ನೆನಪಿದೆ, ನಮ್ಮ ಮನೇಲಿ ಯಾರು ಬಂದರೆ ನಮ್ಮ ತಾಯಿಗೆ ದುಃಖ ಆಗೋದು, ಊಟನೇ ಸರಿಯಾಗಿ ಮಾಡಲಿಲ್ಲ ಬಂದವರು. ಅವ್ರ ಶಕ್ತಿ ಎಷ್ಟಿದೆ ಅಷ್ಟು ಮಾಡಿದ್ದಾರೆ, ಈಕೆ ದುಃಖ, ಊಟ ಮಾಡಿ ಅಡುಗೆ ಚೆನ್ನಾಗಿರಲಿಲ್ವೇನೋ, ಅವ್ರಿಗೆ ಇಷ್ಟ ಆಗಲಿಲ್ಲೇನೋ. ನಿಮ್ಮೆಲ್ಲರ ಮನೇಲಿ ಆದಂಥದ್ದಿದು. ಬಂದವರು ಅತಿಥಿಗಳು ಚೆನ್ನಾಗಿ ಊಟ ಮಾಡ್ತಿದ್ರೆ ತಾಯಿಗೆ ದುಃಖ, ಯಾಕೋ ಸರಿ ಆಗಿಲ್ಲ ಅನಿಸುತ್ತೆ ಅಂತ. ಇದು ನೋಡಿ ಹೇಗಿದೆ. ಅವ್ರು ಅಕಸ್ಮಾತ್ ಇನ್ನೊಂದು ಚಮಚ ಹಾಕಿಮ್ಮ ಅದನ್ನು ಅಂತಂದರೆ ಭಾಳ ಖುಷಿ. ಊಟ ಇಷ್ಟ ಆಯಿತು ನೋಡಿ ಅವರಿಗೆ. ಅದೇ ಅವರ ಒಪ್ಪು ತುಪ್ಪ ಇವಳು ಊಟಕ್ಕೆ. ಭಜಿಸು ನೀನಾವೃತವ ಮಂಕುತಿಮ್ಮ. ಇದಕ್ಕಿಂತ ಒಳ್ಳೆ ಸಿಗಲಿಕ್ಕಿಲ್ಲ ಅನಿಸುತ್ತೆ. ಕೊಟ್ಟು ತಿನ್ನಬೇಕು ಅಂತಿದೆಯಲ್ಲ. ಒಂದು ಘಟನೆ ಹೇಳಬೇಕು. ರಾಜಸ್ಥಾನದಲ್ಲಿ ಈ ಒಬ್ಬ ಪ್ರವಾಸಿ ಬಂದ. ಅವನು ರಾಜಸ್ಥಾನ ನೋಡೋದಕ್ಕೆ ಬೇಸಿಕಲಿ ಮಿಲಿಟರಿ ಮನುಷ್ಯ ಆತ. ನೋಡೋಕೆ ಬಂದಾಗ ಅಲ್ಲಿ ಸ್ವಲ್ಪ ಹಾವಳಿಯಾಗಿ ತೊಂದರೆ ಆಗಿ ಊರೇ ಖಾಲಿಯಾಗಿತ್ತು. ಅಲ್ಲಿ ಏನಾಗಿದೆ ಅಂತ ಪರೀಕ್ಷೆಗೆ ಬಂದವನು ಹೋದ. ಎಲ್ಲಿ ನೋಡೋದಲ್ಲಿ ಮರುಭೂಮಿ, ಮರಳು ತಲೆ ಕೆಟ್ಟು ಹೋಯಿತು, ನೀರಿಲ್ಲ. ಒದ್ದಾಡ್ದ. ಊರಲ್ಲಿ ಸಿಗ್ತೇವೆ ಅಂದರೆ ಊರು ಯಾರೂ ಇಲ್ಲಲ್ಲ, ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಅಂಗಡಿ ಇಲ್ಲ, ಒಂದು ಯಾವುದೂ ತೆಗೆದಿಲ್ಲ. ನೀರಡಿಕೆ ಆಗಿ ಇನ್ನೇನು ಬದುಕಲ್ಲ ಅನ್ನೋಂಗೆ ಆಗ್ಬಿಡ್ತು ಪರಿಸ್ಥಿತಿ ಅವನು. ಇಲ್ಲಿ ಏನೋ ಸಿಕ್ಕಿದ್ದು ಕೇಳೋಕ್ಕೂ ಯಾರೂ ಇಲ್ಲಲ್ಲ ಅಲ್ಲಿ. ಊರೊಳಗೆ ಹೋದ. ತನ್ನ ಒಳಗೆ ಜೀಪ್ ಅಂತೂ ಬರೋಲ್ಲ, ಉಸುಕಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಅದು ಅಲ್ಲಿಟ್ಟಿದ್ದಾನೆ. ಅಲ್ಲೊಂದು ಹಳೇ ಬಿದ್ದ ಮನೆ ಇತ್ತು, ಹಾಳು ಮನೆ ಇತ್ತು. ಹಾಳು ಮನೆ ಮುಂದೆ ಒಂದು ಹ್ಯಾಂಡ್ ಪಂಪ್ ಕಾಣಿಸ್ತು, ಬೋರ್ವೆಲ್ ಹ್ಯಾಂಡ್ ಪಂಪ್. ಅಂತ ಒಂದು ಬೋರ್ವೆಲ್ ಸಿಕ್ತಲ್ಲ. ಹೋದ, ಪಂಪ್ ಹೊಡೆದ ಎಷ್ಟು ಪಂಪ್ ಹೊಡೆದ್ರು ನೀರು ಬರ್ತಾಯಿಲ್ಲ. ಅವನಂದ ಕೆಟ್ಟು ಹೋಗಿರ್ಬೇಕು ಪಂಪ್ ಇದು, ಏನು ಮಾಡೋದಪ್ಪ, ಒಂದು ಹನಿ ಕೂಡ ನೀರು ಸಿಗ್ತಾಯಿಲ್ಲ ಅಂತ ಈ ಕಡೆ ನೋಡ್ದ. ಅಲ್ಲಿ ಪಕ್ಕದಲ್ಲಿ ಒಂದು ಕಟ್ಟೆ ಮೇಲೆ ಒಂದು ದೊಡ್ಡ ಹೂಜಿ, ಇಷ್ಟು ದೊಡ್ಡ ಹೂಜಿ. ಆ ಹೂಜಿ ತುಂಬ ನೀರಿದೆ. ಬಹಳ ಖುಷಿ ಆಯ್ತು, ನೀರಿದೆಯಲ್ಲ ಇದು ಕುಡಿಬೇಕು ಅಂತ ಹೋದ. ಆದರೆ ಹೂಜಿ ಮೇಲೆ ಯಾರೋ ಇದ್ದಲಿನಿಂದ ಬರೆದಿದ್ರು, ಗೆಳೆಯ ಈ ನೀರನ್ನು ಮೊದಲು ಪಂಪಿಗೆ ಹಾಕು, ಪಂಪ್ ತುಂಬಿಸಿ ಅಲ್ಲಿ ಪಕ್ಕದಲ್ಲಿ ಬಿರಡೆ ಇದೆ, ಬಿರಡೆ ಬಂದ್ ಮಾಡಿ ಹ್ಯಾಂಡ್ ಹೊಡಿ, ನೀರು ಬರುತ್ತೆ.
ಆದರೆ ನೀನು ಕುಡಿದ ಮೇಲೆ ಮತ್ತೆ ಹೂಜಿ ತುಂಬೋದು ಮರಿಬೇಡ ಅಂತ ಬರೆದಿತ್ತು. ಇವನು ವಿಚಾರ ಮಾಡಿದ, ಅದು ಯಾರು ಬರೆದಿದ್ರೋ ಎಂದು ಬರೆದಿದ್ರೋ. ಈಗ ನಾನು ಹುಚ್ಚರಂಗೆ ಆ ಹೂಜಿ ನೀರೆಲ್ಲ ಇದಕ್ಕೆ ಹಾಕಿದೆ, ಅದು ಕೆಳಗೆ ಹೋಯಿತು, ನೀರು ಬರಲ್ಲ ಅಂತ ಅದು ಹೋಯ್ತು, ಇದು ಹೋಯ್ತಲ್ಲ, ಯಾವನೊಬ್ಬರು ಕುಡಿದು ಬಿಡಬೇಕು ಅಂದ್ಕೊಂಡ. ಅವನಂದ ಇಷ್ಟು ಕಾಳಜಿ ಮಾಡಿ ಬರೋದು ಮೇಲೆ ಮುಚ್ಚಳ ಇಟ್ಟು ಹೋಗಿದ್ದಾನೆ, ಹೂಜಿ ಮೇಲೆ ಧೂಳು ಬೀಳಲಾರ್ದಾಗೆ. ಯಾವನೋ ಕಾಳಜಿ ಅವನು ಇರಬೇಕು, ಕೇರ್ಲೆಸ್ ಮನುಷ್ಯ ಅಲ್ಲ ಅವನು, ಏನೋ ಇರಬೇಕು, ನೋಡೋಣ ಎರಡಕ್ಕೆ ಆದರೂ ಅಡ್ಡಿ ಇಲ್ಲ, ಪ್ರಯತ್ನ ಮಾಡೋಣ ಅಂದ. ಆ ನೀರು ತುಂಬಿಸ್ದ, ಹೂಜಿ ಮುಕ್ಕಾಲು ಭಾಗ ಮುಕ್ಕೋದು, ಪೈಪ್ ತುಂಬಿತು, ಆ ಬಿರಡೆ ಹಾಕಿದ, ಹ್ಯಾಂಡ್ ಹೊಡೆದ, ನೀರು ಉಕ್ಕಿ ಬಂತು. ಚೆನ್ನಾಗಿ ನೀರು ಕುಡ್ದ, ಕೈಕಾಲು ಮುಖ ತೊಳ್ಕೊಂಡ, ಆ ಹೂಜಿ ತುಂಬಿಸ್ದ, ಪೂರ್ತಿ ಹೂಜಿ ತುಂಬಿಸ್ದ. ಅಲ್ಲಿ ಬರೆದ, ಆ ಇಜಿಲ್ ಬರೆದಿದ್ರಲ್ಲ ಈ ಕಡೆ ಭಾಗ ಬರೆದ, ಗೆಳೆಯ ದಯವಿಟ್ಟು ನನ್ನನ್ನು ನಂಬು, ನೀನು ಕೊಟ್ಟಾಗಲೇ ನಿನಗೆ ಬೇಕಾದ್ದು ಸಿಗೋದು ಅಂತ. ಎಷ್ಟು ಚಂದದ ಮಾತದು, ನೀನು ಕೊಟ್ಟಾಗಲೇ ನಿನಗೆ ಬೇಕಾದ್ದು ಸಿಗುವಂಥದ್ದು. ಅವನು ಯಾವಾಗ ನೀರಿತ್ತಲ್ಲ, ನೀರನ್ನು ಕೊಟ್ಟನೋ ನೀರು ಬಂತು. ಅವನು ತಾನಾಗೆ ಕುಡಿದು ಹೋಗಿದ್ದರೆ, ಅವನಂಗೆ ಬಂದಂಥ ಪ್ರವಾಸಿ ಇನ್ನೊಬ್ಬ ಅವನಾಗಿದ್ದರೆ ಅವನಿಗೇನೂ ದಕ್ತಿರಲಿಲ್ಲ. ಆದ್ದರಿಂದ ನಾನು ಕೊಡೋದು ನಾನು ಮುಂದೆ ಬರುವಂಥವನಿಗೆ ಅನುಕೂಲ ಆಗೋ ಹಾಗೆ. ಅದಕ್ಕೆ ಹೇಳ್ತಾ ಇರೋದನ್ನು ಎಷ್ಟು ಚೆನ್ನಾಗಿದೆ ನೋಡಿ. ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ. ಇನ್ನೊಂದು ಪದ್ಯ ಬಹಳ ಚೆನ್ನಾಗಿರುವಂಥದ್ದು. ಕಾಗೆಯುಂ ಕೋಗಿಲೆಯುಂ ಒಂದೇ ಮೇಲ್ನೋಟಕ್ಕೆ, ಪದ್ಯ 775 775. ಕಾಗೆಯುಂ ಕೋಗಿಲೆಯುಂ ಒಂದೇ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ, ಲೋಗರ ಒಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವನ್ನ ಅಂತರದಿ ಮಂಕುತಿಮ್ಮ. ಎಷ್ಟು ಉದಾಹರಣೆ ಕೊಡ್ತಾರಪ್ಪ ಡಿ ವಿ ಜಿ, ನಮ್ಮ ತಿದ್ದೋದಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ ಅವರು. ಕಾಗೆಯುಂ ಕೋಗಿಲೆಯುಂ ಒಂದೇ ಹೊರ ನೋಟಕ್ಕೆ. ಅವೆಲ್ಲ ಸಣ್ಣವ್ರದ ಕತೆ ಹೇಳ್ತಿದ್ರು. ಕೋಗಿಲೆ ಮರಿ ತತ್ತಿ ಇಟ್ಟು ಹೋಗ್ಬಿಡುತ್ತಂತೆ ಕಾಗೆ ಗೂಡಲ್ಲಿ. ಅದು ಮರಿ ಆದ ತಕ್ಷಣ ಗೊತ್ತಾಗುತ್ತೆ ಬಣ್ಣ ಬೇರೆ ಇದೆ ಅಂತ ಹೇಳಿ ಕೋಗೆ ಹಾರು ಹೋಗ್ತದೆ. ಆದರೆ ಕಾಗೆನೇ ಮರಿ ಮಾಡೋದು ಅಂತ ಹೇಳ್ತಿದ್ರು, ಕರೆಕ್ಟಾಗಿ ಗೊತ್ತಿಲ್ಲ. ಕಾಗೆಯುಂ ಕೋಗಿಲೆಯುಂ ಒಂದೇ ಹೊರ ನೋಟಕ್ಕೆ, ನೋಡೋಕೆ ಒಂದೇ ಥರ ಇರ್ತದೆ, ಸಣ್ಣದಾದಾಗ ಒಂದೇ ಥರ ಇರ್ತದೆ. ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ, ಯೋಗಿ ಕೂಡ ಸಂಸಾರ ಭೋಗಿ ಹಂಗೆ ಕಾಣಿಸ್ತಾರೆ. ಆಗ ನಾನು ಗುರುಗಳ ಬಗ್ಗೆ ಹೇಳಿದ್ದಾನೆ, ಬರೋಡ ಗುರುಗಳ ಬಗ್ಗೆ. ಅವ್ರು ನೋಡಿದರೆ ಏನು ಸಂಭ್ರಮ ಅದು, ಕಾರಲ್ಲಿ ಹೋಗೋದೇನೆಲ್ಲ ಮರ್ಸಿಡಿಸ್ ಬೆಂಚ್ ಕಾರೇನು, ಹೋಗೋದಾಗ ಅವರು ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಏನು, ಹೋಗೋದು ಹೆಲಿಕಾಪ್ಟರ್ ಏನು, ಇದು ನೋಡಿದಾಗ ಅನಿಸ್ತಿತ್ತು ಏನು ಭೋಗಿಯಪ್ಪ ಇವರು ಅಂತ ಅನಿಸ್ತಿತ್ತು. ಆದರೆ ಪಕ್ಕದಲ್ಲಿ ಕೂತಾಗ ಗೊತ್ತಾಗುತ್ತೆ ನಿಮ್ಗೆ ಭೋಗಿ ಏನು ಅಂತ. ಅವ್ರು ಊಟ ಮಾಡೋ ಸ್ಟೈಲ್ ಹೆಂಗಿತ್ತು ಗೊತ್ತಾ, ನನಗಂತೂ ಎದೆ ಹೊಡೆದೋಯ್ತು ಅವ್ರು ಊಟ ಮಾಡೋದು ನೋಡಿದರೆ. ಇಷ್ಟೆಲ್ಲ ಸಮೃದ್ಧಿ, ಅವ್ರು ಹೇಳಿದ್ನಲ್ಲ ಬೆರಳು ಮಾಡಿದ್ರೆ 1,00,000 ಜನ ಬರ್ತಾರೆ, ಪಟೇಲ್ಸ್ ಅಲ್ಲಿ ದುಡ್ಡು ಕೊಡ್ತಾರೆ. ಆದರೆ ಆ ಮನುಷ್ಯ ಊಟ ಮಾಡೋದು ಹೆಂಗೆ ಗೊತ್ತಾ, ಒಂದಿಷ್ಟು ಅವ್ರದ್ದು ಬುಟ್ಟಿ ಇದೆ, ಅಲ್ಲಿ ಪರಂಪರೆ ಭಾಳ ಚೆನ್ನಾಗಿದೆ. ಸ್ವಾಮಿನಾರಾಯಣ ಸನ್ಯಾಸಿಗಳು ತಟ್ಟೆಯಲ್ಲಿ ಊಟ ಮಾಡಲ್ಲ, ಒಂದು ಅದು ಬುಟ್ಟಿ ಇದೆ, ಆ ಮರದ ಬುಟ್ಟಿ, ಅದು ಮರದಲ್ಲಿ ಒಂದು ಸಣ್ಣ ಬುಟ್ಟಿ ಮಾಡಿರ್ತಾರೆ. ಅವ್ರು ಯಾವುದೂ ಪದಾರ್ಥ ಒಂದೊಂದಾಗಿ ತಿನ್ನೋಲ್ಲ, ಒಂದಿಷ್ಟು ಪಲ್ಯ, ಒಂದಿಷ್ಟು ಚಟ್ನಿ, ಅದೇನೋ ಚಪಾತಿ, ಅನ್ನ ಎಲ್ಲ ಹಾಕಿ ಕಲಿಸ್ಬಿಟ್ಟು ತಿನ್ಬಿಡೋದು. ಅದು ತಿನ್ನೋದು ಹೇಗೆ ಅವರು. ನಾ ಯಾಕೆ ಹಿಂಗೆ ಏನು ಕೇಳಿದೆ, ಅವ್ರು ಹೇಳಿದ್ರು ರುಚಿ ಮಾಡ್ಕೋಬಾರ್ದು ಬಾಯಿಗೆ. ಈ ಚಟ್ನಿ ರುಚಿ ಇದು, ಹುಳಿ ರುಚಿ ಇದು, ಪಲ್ಯ ರುಚಿ ಇದು ಒಂದು ಗೊತ್ತಾಗೋದೇ ಇಲ್ಲ ನಮಗೆ. ಎಲ್ಲ ಸೇರಿಸಿ ಒಂದು ತಿನ್ಬಿಡೋದು ಅಷ್ಟೇ, ಮುಗಿದೈತೆ ಅಷ್ಟೇ. ಎಲ್ಲ ಕೂಡಿ 6 ತುತ್ತು ತಿಂದರೆ ಮುಗಿದೈತು. ಇದು ಹೊರಗಡೆ ಸಂಭ್ರಮ, ಒಳಗಡೆ ಹೀಗೆ. ಅದಕ್ಕೆ ಹೇಳ್ತಾರೆ ಯೋಗಿಯಂ ಸಂಸಾರ ಭೋಗಿಯೇ ಹೊರಕೆ, ಲೋಗರ ಒಲಿರುತ್ತೆ. ಎಲ್ಲರೂ ಮನುಷ್ಯರಂಗೆ ಇರ್ತಾರೆ, ಸಾಮಾನ್ಯ ಮನುಷ್ಯರಂಗೆ ಇರ್ತಾರೆ. ಸುಖ ದುಃಖ ಸಂಭ್ರಮಗಳಲ್ಲಿ, ಸುಖ ದುಃಖ ಸಂಭ್ರಮಗಳಲ್ಲಿ ಮನುಷ್ಯರಂಗೆ ಬಾಕಿದವರಂಗೆ ಇರ್ತಾರೆ. ಆದರೆ ತ್ಯಾಗಿಯವನ ಅಂತರದಿ ಮಂಕುತಿಮ್ಮ, ಒಳಗೆ ಆಂತರ್ಯದಲ್ಲಿ ಅವನು ದೊಡ್ಡ ತ್ಯಾಗಿಯಾಗಿರ್ತಾನೆ ಅಂತ. ನನಗೆ ಭಾಳ ಮನಸ್ಸಿಗೆ ಮುಟ್ಟಿದಂಥದ್ದು ಒಂದು ಕೊರಿಯನ್ ಕಥೆ, ಅದು ಹೇಳಿಬಿಡ್ತೀನಿ ಇವತ್ತು. ಭಾಳ ಚೆನ್ನಾಗಿರೋದು, ನನ್ನ ಮನಸ್ಸಿನ ಭಾಳ ಕಲಕಿದಂಥದ್ದು ಕಥೆ ಅದು. ಒಂದು ಆಶ್ರಮದಲ್ಲಿ ಗುರುಗಳಿಗೆ ವಯಸ್ಸಾಯ್ತದೆ, ಉತ್ತರಾಧಿಕಾರಿ ಯಾರಾಗಬೇಕು ಆರಿಸ್ಬೇಕಲ್ಲ. ಇದು ಯೋಗಿ ಕಥೆ ಬಂದಾಗ ನನ್ನ ನೆನಪಾಯ್ತದೆ, ಯೋಗಿ ಹೇಳಬೇಕು ಅಂತ. ಅವ್ರು ಅಂದ್ಕೊಂಡ್ರು ಒಂದು 4-5 ಜನ ಹುಡುಗರಿದ್ದಾರೆ, ಅವ್ರನ್ನ ಪರೀಕ್ಷೆ ಮಾಡಬೇಕು. ಅವ್ರು ಹೇಳಿದಂತೆ, ನೋಡಪ್ಪ 4 ಜನ ಇಲ್ಲಿಂದ ಹೋಗಿ ನಮ್ಗೆ ಇನ್ನೊಂದು ಶಾಖೆ ಇದೆಯಲ್ಲ ಅಲ್ಲಿ ಹೋಗಿ ಒಂದು 3 ತಿಂಗಳಿದ್ದು ಬನ್ನಿ ನೀವು ಅಂತ ಹೇಳಿದರು. ಹುಡುಗರು ಹೊರಟರು, 4 ಜನ ನಡ್ಕೊಂಡೇ ಹೋಗಬೇಕು. ಯಾವುದೋ ಒಂದು ಪುಟ್ಟ ಊರಲ್ಲಿ ಹೋಗಬೇಕು. ಆ ಊರಲ್ಲಿ ಹೋದಾಗ ಒಂದು ಕಡೆ ಒಂದು ಸಂಧಿ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಮನೆ ಮುಂದೆ ಒಂದು 50-60 ಜನ ಇದ್ದಿದ್ದು ದುಃಖದಲ್ಲಿದ್ದಂಗೆ ಕಾಣಿಸ್ತು. ಏನಾಗಿದೆ ಕುತೂಹಲ ಹುಡುಗರು, ಇವರೆಲ್ಲ ತರುಣರು ಕೇಳಿದಾಗ ಆ ಮನೆ ಯಜಮಾನ ಸತ್ತೋಗಿದ್ದಾನೆ, ಈಗ ತಾನೇ ಸತ್ತೋಗಿದ್ದಾನೆ. ಅದು ವ್ಯವಸ್ಥೆ ಹೇಗಿದೆ ಅಂದರೆ, ಮನೆ ಯಜಮಾನ ಅವನು ತೀರ್ಕೊಂಡಿದ್ದಾನಲ್ಲ, ಅವನು ಸ್ವಲ್ಪ ವಯಸ್ಸಾದವನು, ಅವನಿಗೆ ಹೆಂಡತಿ ಸಣ್ಣವಳು, ಸಣ್ಣ ವಯಸ್ಸಿನ ಹೆಂಡತಿ. 2 ಮಕ್ಕಳಿದ್ದಾವೆ, ಒಂದು 10 ವರ್ಷದ್ದು ಒಂದು ಹುಡುಗ, ಒಂದು 6 ವರ್ಷದ ಮಗು ಇದೆ. ತಂದೆ ತಾಯಿ ಇದ್ದಾರೆ, ಇವನಿಗೆ ಮುದುಕರಿದ್ದಾರೆ. ಮನೆಯಲ್ಲಿ ಗಳಿಸೋರು ಯಾರೂ ಇಲ್ಲ, ಹೊಲ ಇದೆ, ಕೆಲಸ ಮಾಡೋರು ಯಾರೂ ಇಲ್ಲ. ಇಡೀ ಭವಿಷ್ಯನೇ ಕತ್ಲಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಬ್ಬ ಶಿಷ್ಯ ಹೇಳ್ದ, ಛೇ ಅನ್ಯಾಯಪ್ಪ ಇದು ಅಂತ ಒಬ್ಬ ಅಂದ. ಇನ್ನೊಬ್ಬ ಬಂದ, ಏನು ಮಾಡೋದಪ್ಪ ದೈವೇಚ್ಛೆ ಅಂತ ಎರಡನೇದು ಅಂದ.
ಮೂರನೇ ಕಣ್ಣಲ್ಲಿ ಸ್ವಲ್ಪ ನೀರು ಒಸರಿತು. ನಾಲ್ಕನೇ ಹೇಳ್ದ, ನೀವು 3 ಜನ ಹೋಗ್ರಪ್ಪ, ನಾ ಇರ್ತೀನಿ ಇಲ್ಲಿ ಅಂದ. ಆ ಮುದುಕಿ ಹೇಳ್ದ, ನಾನು ನಿಮ್ಮ ಜೊತೆಗಿರ್ತೀನಿ, ಚಿಂತೆ ಮಾಡಬೇಡಿ, ನಿಮ್ಮ ಮಗನ ಥರನೇ, ಅದೇನಾಗಬೇಕು ಮಾಡ್ತೀನಿ ಅಂದ. ಇದ್ಕೊಂಡು ಹೊಲಕ್ಕೆ ಹೋದ. ಅವನು ಅಧ್ಯಾತ್ಮ ಜೀವನಕ್ಕೆ ಹೋಗ್ಬೇಕಂತ ಬಂದವನು. ಹೊಲಕ್ಕೆ ಹೋದ. ಆ ಮಗ ಏನೇನು ಕೆಲಸ ಮಾಡ್ತಿ ಇನ್ನೂ ಚೆನ್ನಾಗಿ ಸಂಭ್ರಮದಿಂದ ಮಾಡ್ದ. ಸ್ವಲ್ಪ ಸಣ್ಣವನು, ಏನು ವಯಸ್ಸಲ್ಲಿ ಅವನು ಕೆಲಸ ಮಾಡ್ದ, ಹೊಲ ಮಾಡ್ದ, ಎಲ್ಲ ಥರದ್ದು ಮನೆಗೆ ಹಾಕೋದು, ಆ ಮಕ್ಕಳನ್ನು ಬೆಳೆಸಬೇಕು ಆಯಿತು. 2 ವರ್ಷ ಆ ಮನೆ ಮಗ ಮಾಡಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ದ. ಕುಹಕ ಮಾತಾಡೋಕ್ಕೆ ಶುರು ಮಾಡಿದ್ರು ಜನ ಎಲ್ಲ ಊರಲ್ಲಿ. ಇವನು ಬಂದದ್ದು ಆ ವಿಧವೆಗೋಸ್ಕರ ಬಂದಿದ್ದಾನೆ, ಮತ್ತೊಂದೇನಿಲ್ಲ ಅಂತ ಕೆಲವರು ಅಂದರು. ಕೆಲವೊಂದರು ಹೇಗೋ ಮುದುಕಿ ಸತ್ತೋಗ್ತವೆ, ಆಸ್ತಿ ಲೆಪ್ಟಾಸ ಬಂದಿದ್ದಾನೆ ಅಂತ ಕೆಲವರು ಅಂದರು. ಅವನು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರು ಏನಾದರೂ ಅಂದ್ಕೊಳ್ಳಿ, ಕೆಲಸ ಮಾಡಿ ಹೊಲವನ್ನು ಚೆನ್ನಾಗಿ ಬೆಳೆಸಿದ, ನೀರಾವರಿ ಮಾಡಿದ, ಆಸ್ತಿ ಬರೋಂಗೆ ಮಾಡಿದ. 2 ವರ್ಷ ಆಗೋ ಹೊತ್ತಿಗೆ ಆ ವಿಧವೆ ಇದ್ಲಲ್ಲ ಹೆಣ್ಮಗಳು, ಆಕೆಗೆ ಇವನ ಮೇಲೆ ಮೊದಲು ಗೌರವ ಇದ್ದದ್ದು ಪ್ರೀತಿ ಆಯಿತು. ಆಕೆ ಕೇಳಿದ್ಲಂತೆ, ನೋಡಪ್ಪ ಹೇಗಿದ್ರು ಇಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ, ನಾನಿನ್ನು ಮದುವೆ ಆಗ್ಬೋದಾ ಅಂತ ಕೇಳಿದ್ಲಂತೆ. ಅವನು ಎಂತ ಮಾಡೋಣ, ಖಂಡಿತ ಆಗೋಣ, ಆದರೆ ಒಂದು ಕೆಲಸ, ಗಂಡ ತೀರ್ಕೊಂಡಿದ್ದಾನಲ್ಲ, ಒಂದು 2 ವರ್ಷ ಶೋಕಾಚರಣೆ, 3 ವರ್ಷ ಶೋಕಾಚರಣೆ ಮಾಡಿಬಿಡು. 2 ವರ್ಷ ಆಗಿದೆ, ಬಿಟ್ಟಿದ್ದೀವಿ ಈಗ, 3 ವರ್ಷ ಅವನ ಹೆಸರಿಂದ ಶೋಕಾಚರಣೆ ಮಾಡಿಬಿಡು, ಆಮೇಲೆ ಮದುವೆ ಆಗೋಣ. ಆಯಿತು ಒಂದ್ಲಕ್ಕೆ 3 ವರ್ಷ ಶೋಕಾಚರಣೆ ಆಯಿತು. ಆಕೆ ಮತ್ತೆ ಕೇಳಿದ್ಲು, 3 ವರ್ಷ ಆಯ್ತಲ್ಲ ಇನ್ನು ಅಂತ ಕೇಳಿದ್ಲು. ಅವನು ಹೇಳ್ದ, ನೋಡು, ನಾನು ಬಂದ ದಿವಸನೇ ನಿನ್ನ ಗಂಡ ಸತ್ತಿದ್ದ, ಆದ್ದರಿಂದ ನೀನು 3 ವರ್ಷ ಮಾಡಿದೆ, ಇನ್ನು ನಾನು 3 ವರ್ಷ ಮಾಡ್ತೀನಿ ಶೋಕಾಚರಣೆ. 3 ವರ್ಷ ನನ್ನ ಸ್ನೇಹಿತ, ಅವ್ನು ನೋಡಿಲ್ಲ, ಆದ್ರೆ ಬಂದ ದಿವಸ ಪಾಪ ಅವನ ಸ್ಥಾನದಲ್ಲಿ ನಾನು ಕೂತಿದ್ದೀನಿ, ಅವನಿಗೋಸ್ಕರ 3 ವರ್ಷ ನಾನು ಶೋಕಾಚರಣೆ ಮಾಡ್ತೀನಿ, ಆಮೇಲೆ ಮದುವೆ ಆಗೋಣ ಅಂದ. ಮತ್ತೆ 3 ವರ್ಷ ಮುಗೀತು. ಮತ್ತೆ ಕೇಳಿದ್ಲಾಕೆ. ಅವನು ಹೇಳ್ದ, ನೋಡು, ನೀನು 3 ವರ್ಷ ಶೋಕಾಚರಣೆ ಮಾಡಿದೆ, ನಾನು 3 ವರ್ಷ ಮಾಡಿದೆ, ಇನ್ನು ಇಬ್ಬರೂ ಸೇರಿ 3 ವರ್ಷ ಮಾಡೋಣ. ಮಾಡಿದರು. ಮಾಡಿದ ಮೇಲೆ ಆಕೆ ಅದು ಮುಗಿದು ಕೇಳಿದ್ಲಂತೆ, ಈಗೇನು ತೀರ್ಮಾನ ಮಾಡ್ತೀರಿ ಅಂತ. ಆತ ಏನು ಮಾಡ್ದ ಗೊತ್ತಾ, ಅವನು ಹೇಳಿದಂತೆ, ತಾಯಿ ತಪ್ಪು ತಿಳ್ಕೊಬೇಡ, ನಾನು ಇಲ್ಲಿಗೆ ಬಂದಾಗ ನೀನು ನನ್ನ ತಾಯಿ ಅಂತೆ ಕಂಡದ್ದು, ಇವತ್ತಿಗೂ ಅದೇ ಭಾವನೆ ನನ್ನ ಮನಸ್ಸಲ್ಲಿದೆ. ಆಗ ನಿನಗೆ ಯಾಕೆ ಹೇಳಲಿಲ್ಲ ಮದುವೆ ಆಗೋಲ್ಲ ಅಂದರೆ ಮನಸ್ಸು ಚಂಚಲಾಗಿತ್ತು ನಿಂದು, ಅದು ಬೇಡ, ಶೋಕಾಚರಣೆಯಿಂದ ಮನಸ್ಸು ಸ್ಥಿಮಿತ ಬರಲಿ, ಗಂಡ ನೆನಪಿಟ್ಕೋ ಅಂತ ಹೇಳಿದ ಹಾಗೆ. ಈಗ ನಿನ್ನ ಮಗ ದೊಡ್ಡವನಾಗಿದ್ದಾನೆ, 21 ವರ್ಷ ಹುಡುಗ, ಅವನು ಕೆಲಸ ಮಾಡ್ತಾನೆ, ಕೆಲಸ ಎಲ್ಲ ಕಲ್ಕೊಂಡಿದ್ದಾನೆ, ಆದ್ದರಿಂದ ಅವನಿಗೆಲ್ಲ ಒಪ್ಪಿಸ್ತೀನಿ, ಇವತ್ತು ನಾನು ಮನೆಯಿಂದ ಹೊರಡ್ತೀನಿ ಅಂತ ಕಾಲು ಮುಟ್ಟು ನಮಸ್ಕಾರ ಮಾಡಿದ, ಮನೆ ಬಿಟ್ಟು ಹೋದ. ಆ ಗುರುಗಳಿದ್ದರಲ್ಲ 11 ವರ್ಷ ಕಾಯ್ಕೊಂಡು ಕೂತಿದ್ದಾರೆ ಹಿರಿಯರು, ಅವನ್ನೇ ಕರಿ ಅಂದರು. ಅವನು ಕರಿ, ಅವನೇ ಸನ್ಯಾಸಿ ಆಗಲಿ, ಉತ್ತರಾಧಿಕಾರಿ ಆಗಲಿ ಅಂತ. ಇದು ಮುಖ್ಯ, ಇದು ತ್ಯಾಗ ಅನ್ನೋದು. ತಾನು ಜಗದ ಸುಖ ದುಃಖ ಸಂಭ್ರಮಗಳಲ್ಲಿ ಭಾಗಿಯಾಗಿ ಮನೆ ಕೆಲಸ ಮಾಡ್ದಂಗೆ ಮಾಡಿದರೂ ಕೂಡ ತ್ಯಾಗಿಯವನ ಅಂತರದಿ ಮಂಕುತಿಮ್ಮ, ಇದು ತ್ಯಾಗಿಯ ಗುಣ.